ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅದೇ ನಮ್ಮ ಮಾಮಗೆ ಸ್ಟ್ರೋಕ್ ಆಗಿದೆ, ಅದಕ್ಕೆ ಔಷಧಿ ಕೊಡ್ಸ್ಬೇಕಂತ ಇವರು ಪಕ್ಷಪುರಕ್ಕೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಣ್ಣ ಮತ್ತು ನಮ್ಮ ಊರವಣ್ಣ ಡ್ರೈವರು ನಟಣ ಅಂತ ನಮ್ಮ ಮಾಮ. ಸುಮಾರು ನಮ್ಮ ಊರಿಂದ ಒಂದು 320 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರೆ 4 ಅವರ್ ಜರ್ನಿ. ನಾವು ಆಲ್ರೆಡಿ ಅದು ಹತ್ರ ಬಂದಿದ್ವಿ ಅನ್ಸುತ್ತೆ, ವಿರೂಪಾಕ್ಷಪುರ ಹತ್ರ ಇನ್ನೊಂದು 6 ಕಿಲೋಮೀಟ್ರ್ ಐತೆ ಅನ್ಸುತ್ತೆ. ಒಂದು 6 ಕಿಲೋಮೀಟ್ರ್ ಐತೆ. ಇಲ್ಲಿ ಮನೆ ಬರ್ತದೆ ನೋಡಿ, ಇದು ಗೇಟು. ಇದು ಯಾವ್ರಂತ ಗೊತ್ತಿಲ್ಲ. ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿಂದ ಒಂದು 3 ಕಿಲೋಮೀಟ್ರು ವಿರೂಪಾಕ್ಷಪುರ ಅಂತ. ಏನೋ ಇಂಪ್ರೂವ್ಮೆಂಟ್ ಇಲ್ಲ, ಮಾಮೂಲಿ ಹಳ್ಳಿ ರೋಡೆ, ಚೆನ್ನಾಗೈತೆ. ಈಗ ಇದು ಬಂದು ನೋಡಿ, ಇದು ವಿರೂಪಾಕ್ಷಪುರ. ಇದು ಮನೆಯಲ್ಲಿ ಔಷಧಿ ಕೊಡೋದು. ಇದೆಲ್ಲ ದೊಡ್ಡ ಫೀಲ್ಡ್ ಇದೆ, ಮಿನಿಮಮ್ ಒಂದು 300-400 ಕಾರ್ ನಿಲ್ಲಷ್ಟು ಜಾಗ ಇದೆ. ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡೋ ಮುಂದೆ ಹೋದಾಗಲೇ 1 ಗಂಟೆಯಿಂದನೇ ಎಲ್ಲ ಕ್ಯೂ ನಿಂತ್ಕೊಳ್ಳೋದು. ಕ್ಯೂ ನಿಂತ್ಕೊಂಡು ಔಷಧಿಗೋಸ್ಕರ ಕಾಯ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಫೀಲ್ಡ್ಗಾನು ಜನ ಅಂದರೆ ಜನ ಇರ್ತಾರೆ. ನೀವು ಬೇಗ ಹೋದರೆ ಬೇಗ ಸಿಗುತ್ತೆ. ಮುಂದೆ ನಿಂತ್ಕೊಂಡು ಬೇಗ ಔಷಧಿ ಇಸ್ಕೊಂಡು ಬೇಗ ಔಷಧಿ ತಗೊಂಡು ಬೇಗ ಅಲ್ಲಿ ಬಿಡ್ಬೋದು. ಒಂದು 6 ಗಂಟೆ ಬಿಟ್ಬಿಡ್ಬೋದು, ಆರಾಮಾಗಿ ಮನೆಗೆ ಬರ್ಬೋದು. ನೋಡಿ, ಇಲ್ಲಿ ನಮ್ಮ ಮಾಮನು ನಮ್ಮ ಅಣ್ಣ ಮುಗಿಸ್ತೋದೆ. ಲೈನಾಗಿ ನಿಂತ್ಕೊಳಕ್ಕಾಗಲ್ಲ, ಅವ್ರಿಗೆ ಕಾಲಾಗಲ್ಲ. ಅದಕ್ಕೆ ಲೈನಾಗಿ ನಿಂತ್ಕೊಳಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಕುಂಡ್ರಿಸ್ತೀನಿ ಕಟ್ಟೆ ಮೇಲೆ. ಒಂದು ಅಂಗಡಿ ಐತೆ. ಆಲ್ರೆಡಿ 5:15 ಆಗೈತೆ. 5:15 ಇವಾಗ ಬರ್ತಾರೆ, ಔಷಧಿ ಕೊಡ್ತಾರೆ. ನೋಡಿ, ಅವೆಲ್ಲ ಕೇವಲ ನಿಂತ್ಕೊಂಡು ಅವೆಲ್ಲ ಬಂದಿದ್ವಿ. ಫಸ್ಟ್ ನಾವಿದ್ದಿತ್ತು. ಈಗ ಔಷಧಿ ಇಲ್ಲಿ ಕೊಡ್ತಾರೆ, ಇಬ್ಬರು ಕೊಡ್ತಿದ್ದಾರೆ ಇವತ್ತು. ನೋಡ್ತಿರಲ್ಲ, ಇವರೇ ಮೋಹನ್ ರಾವ್ ಅಂತ. ಇವರೇ ಔಷಧಿ ಕೊಡೋದು, ನಾಟಿ ಆಯುರ್ವೇದ. ಇವರೇ ಇಲ್ಲಿ ಹೆಡ್ಡು. ಅದೇ ಔಷಧಿ ಏನೇನು ಕೊಡುವಾಗ ಊಟ ಇವಾಗ 3 ತಿಂಗಳಾಯಿತು. 3 ತಿಂಗಳಾದಮೇಲೆ ಒಪ್ಪತ್ತು ಮುಗಿದ್ಮೇಲೆ ಏನೇನು ತಿನ್ಬೋದು ಏನೇನು ತಿನ್ಬಾರ್ದು ಅಂತ ಕೇಳ್ತಿದ್ವಿ. ನಮ್ಮ ಮಾಮ ಒಂದು ಸ್ವಲ್ಪ ಕಾಲು ನೋವಿದೆ, ಅದಕ್ಕೆ ಅದ್ರ ಬಗ್ಗೆನೂ ಕೇಳ್ತಾಯಿದ್ದೀವಿ. ಅವರು ಬರೀ ಔಷಧಿ ಕುಡಿಯೋದಲ್ಲಪ್ಪ, ನೀವು ಔಷಧಿ ಕುಡಿದ್ಮೇಲೆ ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಚೆನ್ನಾಗಿ ವರ್ಕೌಟ್ ಮಾಡಿದರೆ ಬೇಗ ರಿಕವರಿ ಆಗ್ತೀರ. ಸುಮ್ಮನೆ ಕೂತ್ಕೊಬಾರ್ದು ಊಟ ಮಾಡ್ಕೊಂಡು ಅಂತ ಹೇಳಿದ್ರು. ಇವಾಗ ದುಡ್ಡು ಕೊಟ್ಟು ಔಷಧಿ ತಗೊತಾಯಿದ್ದೀವಿ. 1,50,000 ರೂಪಾಯಿ ಇದೆ. ಅಂದರೆ ಮೆಡಿಸಿನ್ ಎಲ್ಲ ಕಮ್ಮಿನೇ, ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗ್ತೈತೆ. ಮೆಡಿಸಿನ್ ಎಲ್ಲ ಕಮ್ಮಿ, 1,50,000 ರೂಪಾಯಿಗೆ ಒಳ್ಳೆ ಮೆಡಿಸಿನ್, ಬೇಗ ರಿಕವರಿ ಆಗ್ತಾರೆ. ನೋಡಿ, ತಗೊಂಡೆ ಒಂದು ಸೆಟ್ ಬಂದು 1,500 ರೂಪಾಯಿ. ನಾವು ಕೇಳ್ತಾಯಿದ್ವಿ, ಅದೇ ಇನ್ನೊಂದು ಸರ್ತಿ ಯಾವಾಗ ಬರ್ಬೇಕಂತ ಕೇಳಿದ್ವಿ. ಇಲ್ಲ, ಇನ್ನೊಂದು ಸರ್ತಿ ಬರ್ಬೇಕಂತ ಹೇಳ್ಯಾರೆ. ಆಲ್ರೆಡಿ ನಮ್ಮ ಆಮೇಲೆ ಅಡ್ಡಾಡ್ತಾರೆ. ಒಂದು ಸ್ವಲ್ಪ ನೋವಿದೆ, ಕೈದೊಂದು ಬಂದಿಲ್ಲ, ಕಾಲು ಬತ್ತಾರಲ್ಲ, ಅದೇ ಕಾಲೆಲ್ಲ ಬತ್ತೈತೆ. ಇವಾಗ ಎಲ್ಲ ವಾಕ್ ಮಾಡ್ತವ್ರೆ. ಇವಾಗ ಒಂದು ಸ್ವಲ್ಪ ಕೈ ಒಂದು ಸ್ವಲ್ಪ ಐತೆ ನೋವು, ಅದಕ್ಕೆ ಇನ್ನೊಂದು ಸರ್ತಿ ಬರೋಕ್ಕೆ ಹೇಳ್ಯಾರೆ. ಇವಾಗ ಔಷಧಿ ಕುಡಿಸ್ತಿದ್ದಾರೆ. ನಮ್ಮ ಮಾಮಗೆ ಔಷಧಿ ಕೊಟ್ಟರು, ಇವಾಗ ಕುಡಿಸ್ತಾ ಇದ್ದಾರೆ. ಔಷಧಿ ಕುಡಿಸ್ಬಿಟ್ಟು ಇನ್ನೇನು ಇಲ್ಲಿಂದ ಬಂದು ಅಲ್ಲಿ ತಿರ್ಗಿ ಕಾರ್ ಹತ್ರ ಹೋಗಿ ಅಲ್ಲಿ ಇನ್ನೊಂದು ಸರ್ತಿ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗೋದು ಅಷ್ಟೇ. ಪಾಪ 1 ಗಂಟೆ ಪೇಷೆಂಟ್ಗಳು ಆ ಕಡೆ ಮನೆ ಕಡೆ ಇರ್ತಾರೆ, ಇಲ್ಲಿ ಬಂದಿರ್ತಾರೆ. ಅಡ್ಡಾಡೋಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಪಾಪ ನೋಡೋಕ್ಕಾಗಲ್ಲ. ಪಾಪ ಇವ್ರು ನೋಡಿ ಔಷಧಿ ಕುಡಿತಿದ್ದಾರೆ. ಇವ್ರು ಅವೆಲ್ಲ ಒಂದು 3 ಟೈಮ್ ಬಂದಾರ ಅನಿಸುತ್ತೆ. ಇಲ್ಲೇ ಔಷಧಿ ಕುಡಿಯೋರು ಇಲ್ಲಿಗೆ ಬರ್ತಾರೆ, ಯಾವಾಗ ಅಡ್ಡಾಡಂಗಿದ್ರೆ ಮಾತ್ರ. ಅವರು ಅಡ್ಡಾಡೋಕ್ಕಾಗಲಿಲ್ಲ ಅಂದರೆ ಕಾರ್ ಹತ್ರನೇ ಬಂದು ಔಷಧಿ ಕೊಡ್ತಾರೆ. ಇವ್ರು ಒಂದು 3 ಟೈಮ್ ಬಂದಾರ ಅಂತ ಅನ್ನಿಸ್ತೈತೆ. ಅದಕ್ಕೆ ಅವೆಲ್ಲ ಒಂದು ಸ್ವಲ್ಪ ರಿಕವರಿ ಆಗ್ಯಾರೆ. ನಾವು 1 ಗಂಟೆಯಿಂದ ನಿದ್ದೆ ಕೆಟ್ಟು ನಮ್ಗೆ ಸಾಕಾಗ್ಬಿಟ್ಟೈತಿ. ಇವಾಗ ನೋಡಿ ಎಷ್ಟು ಜನ ಅವ್ರೆ. ನಾವು 1 ಗಂಟೆ ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ಹೋಗ್ತದೆ 6-7 ಗಂಟೆ ಅಷ್ಟೊತ್ತಿಗೆ ಕ್ಯೂ ನಿಂತಿರೋ ಫೀಲ್ಡ್ ಹತ್ರವನ್ನು ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ನೀವು ಹೋಗಿದ್ರೆ 1 ಗಂಟೆ ಅಷ್ಟೊತ್ತಿಗೆ ಹೋಗಿ ಏನು ಔಷಧಿ ತಗೊಳಕ್ಕೆ ನಿಂತ್ಕೋಬೇಕು. ಅವರೇನು ಪೇಷೆಂಟ್ಗೇನು ಔಷಧಿ ಬಂದು ಅಲ್ಲೇ ಕೊಡ್ತಾರೆ. 2 ಗ್ಲಾಸ್ ಔಷಧಿ ಕೊಡ್ತಾರೆ, ಕಷಾಯ ಥರ ಇರುತ್ತೆ. ಅವನ್ನ ಗ್ಲಾಸ್ ಕೊಟ್ಮೇಲೆ 1 ಅವರ್ ಬಿಟ್ಕೊಂಡು ತಿರ್ಗಿ ಮತ್ತೆ ಲೈನಲ್ಲಿ ಬರಬೇಕು.
ಇಲ್ಲಿ ನಮ್ಮ ಮಾಮವ್ರಿಗಂತೂ ನಡಿಯಕ್ಕೆ ಆಗ್ತಾ ಇರಲಿಲ್ಲ. ಈಗ ಬಂದು ಒಂದು 2-3 ಸತಿ ಔಷಧಿ ಕೊಡ್ಸ್ಕೊಂಡು ನಡೀತಾವ್ರೆ, ಪರವಾಗಿಲ್ಲ, ಮೇಲೆ ಆಗ್ತೈತೆ. ಅಡ್ಡಾಡ್ತಾ ಇದ್ದಾರೆ. ಮುಂಚೆಲಂತೂ 2-3 ಇಟ್ಕೊಂಡು ಅಡ್ಡಾಡಿಸ್ಬೇಕಾಗಿರೋದು. ಈಗ ಒಂದು ಸ್ವಲ್ಪ ಹುಷಾರಾಗ್ಯಾರೆ. ನಾವು ಆಲ್ರೆಡಿ ಅಲ್ಲಿ ಮನೆ ಹತ್ರ ಒಂದು ಸತಿ ಕೊಡಿಸಿದ್ದೆ ಔಷಧಿನೇ. ಇವಾಗ ಇನ್ನೊಂದು ಸತಿ ಲೈನಲ್ಲಿ ಹೋಗ್ಬೇಕು 2ನೇ ಟೈಮ್ಗೆ. ಅದೇ ಲೈನಲ್ಲಿ ನಿಂತಿದ್ದೀವಿ. ನಾವು ಹೋಗಂತ ಇನ್ನೊಂದು ಅರ್ಧ ಗಂಟೆ ಆಗ್ತೈತೆ. ಇವರು ಹಾಸ್ಪಿಟ್ಲಿಂದನೂ ಇಲ್ಲಿಗೆ ಕಳಿಸ್ತಾರೆ, ಇನ್ನು ಹೋದ್ರೆ ಬೇಗ ರಿಕವರಿ ಆಗ್ತಾರಂತ. ಅಲ್ಲಿ ಆಂಬ್ಲೆನ್ಸ್ಗಳೇ ಒಂದು 10-12 ಆಂಬ್ಲೆನ್ಸ್ಗಳೇ ಇದ್ದಾವೆ. ಎಲ್ಲ ಹಾಸ್ಪಿಟ್ಲಿಂದನೇ ಬಂದಿರ್ತಾರೆ ಇಲ್ಲಿಗೆ. ಅವರು ಎಲ್ಲ ಇಲ್ಲಿ ರಿಕವರಿ ಆಗ್ತಾರೆ ಎಂಬ ನಂಬಿಕೆ ಅದಕ್ಕೆ ಬಂದಿರ್ತಾರೆ. ನಮ್ಗೆ ಆಲ್ಮೋಸ್ಟ್ ನಾವು ಹೋಗಿ ನೋಡಿದಾಗೆಲ್ಲ ಆಲ್ಮೋಸ್ಟ್ ನಮ್ಮ ಜೊತೆ ಬಂದರೆಲ್ಲ ರಿಕವರಿಯಾಗಿ ಅಡ್ಡಾಡ್ತವ್ರೆ. ನಾವು ನೋಡಿದ್ದೀವಿ ಅಲ್ಲಿ. ತುಂಬ ಚೆನ್ನಾಗಿ ಮೆಡಿಷನ್ ಎಲ್ಲ ವರ್ಕ್ ಆಗ್ತೈತೆ. ನೋಡಿ, ಇನ್ನೂ 7-8 ಗಂಟೆಗೂ ಇನ್ನೂ ಬರ್ತಾನೆ ಅವ್ರೆ. ಬೆಳಗಿನ ಜಾವ ಎಷ್ಟು ಜಾಗನೇ ಇರಲ್ಲ. ಬೆಳಗ್ಗೆ ಎಷ್ಟು ಇನ್ನೂ ಬರ್ತಾನೆ ಇರ್ತಾರೆ ಪೇಷಂಟ್ಗಳು. ಏನು ಔಷಧಿ ತಗೊಳೈತೆ. ನಾವು ಊರಿಗೆ ಹೋಗ್ತಾಯಿದ್ವಿ. ಅಲ್ಲೆಲ್ಲ ನೈವೇದ್ಯ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕು. ಆವಾಗ 7 ಗಂಟೆ ಆಗೈತೆ. ಅದ್ರ ನಿದ್ದೆಗಟ್ಟಿದ್ವಿ. ಹೋಗಿ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅಂದರೆ ಈ ಕಡೆ ಎಲ್ಲ ಚೆನ್ನಾಗಿದೆ, ರೋಡೆಲ್ಲ ಚೆನ್ನಾಗಿದೆ, ಬರೋಕ್ಕೆ ಪ್ರಾಬ್ಲಮ್ ಇಲ್ಲ. ಅದೊಂದು ಸ್ವಲ್ಪ ಹಳ್ಳಿನೇ. ಸಿಟಿ ಹೈವೇಯಿಂದ ಒಂದು 10-12 ಕಿಲೋಮೀಟ್ರ್ ಒಳಗಡೆ ಐತಿ ಇದು. ಬೆಂಗಳೂರು ಹೈದ್ರಾಬಾದ್ ಹೈವೇ ಇದೆಯಲ್ಲ,